ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಸರಳವಾಗಿ ಸಾಗುವ ಹೃದಯ ತುಂಬಿ ಅರಳುವ ಕುಸುಮ ಕಾವ್ಯ ಕನ್ನಿಕೆ, ಒಂದು ಮೂಕ ಭಂಗಿಗೆ ಕೋಟಿ ಭಾವ ತೆರೆಯುವ ಚತುರಶಿಲಾ ಬಾಲಿಕೆ, ಓದಿದರೆ ಓಲೈಸುವ, ನೋಡಿದರೆ ಕೋರೈಸುವ, ಮೆಚ್ಚಿದರೆ ಮನ್ನಿಸುವ, ಮುಟ್ಟಿದರೆ ಕಂಪಿಸುವ ಕವಿ ಶಿಲ್ಪಿ ಕಾಣಿಕೆ, ಕವಿ ಹಾಗೂ ಶಿಲ್ಪಿಯ ಕಾಣಿಕೆ ನೀನು ಅಂತ. ಈ ಹಾಡನ್ನ ಸ್ಟುಡಿಯೋ ಪ್ರಸಾದಲ್ಲಿ STB ಅವರು ಹಾಡಿ ಬಂದು ಹಂಸಲೇಖ ಅವ್ರನ್ನ ಕೇಳ್ತಾರೆ, ಎಷ್ಟು ಗಂಟೆ ತಗೊಂಡ್ರಿ ಹಾಡು ಬರೆಯೋಕ್ಕೆ ಅಂತ. 1 ಅವರ್ ಅಷ್ಟೇ ತಗೊಂಡಿದ್ದು ಅಂತ ಹೇಳ್ತಾರೆ. ನೀನು ಸಾಮಾನ್ಯ ಅಲ್ಲಪ್ಪ ಅಂತ ಕೈ ಮುಗಿದು ಸೂಪರ್ ಅಂತೇಳಿ ಹೋಗ್ಬಿಡ್ತಾರೆ. ಸ್ಪೀಚ್ಲೆಸ್ ಸಾಲುಗಳು ಅಂದರೆ ಸ್ಪೀಚ್ಲೆಸ್ ಅಂತ ಹಾಡಿದು. 1995 ಬರೋ ಸಿನಿಮಾ ಶ್ರೀಗಂಧ. ಇದು ಆ್ಯಕ್ಚುಲಿ ಶೂಟಿಂಗ್ ಆಗಿದ್ದು 93 ಆಗಿತ್ತು. 1.5 ವರ್ಷ ಡಿಲೇ ಆಗಿದ್ದು ರಿಲೀಸ್ ಆಗುತ್ತೆ. ಹಾಗಾಗಿ 93 ಬರುತ್ತೆ. ವಿಶ್ವನಾಥ್ PH ಅವರಿದ್ದ ಡೈರೆಕ್ಟ್ರು. ನಿನ್ನೆ ರಾತ್ರಿ ವಿಶ್ವನಾಥ್ PH ಅವರೊಟ್ಟಿಗೆ ಒಂದು ಅರ್ಧ ಗಂಟೆ ಮಾತಾಡಿದೆ. ಒಳ್ಳೆ ಮಾಹಿತಿಗಳು ಹೇಳಿದ್ರು ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ. ಹಾಗೂ ಈ ಸಿನಿಮಾದ ಒಂದು ಹಾಡು ಹೇಗೆ ಸೃಷ್ಟಿಯಾಯಿತು ಅಂತ ನಾನು ಈ ಹಿಂದೆ ಹೇಳಿದ್ದೆ. ನಾನು ಒಂದು ಬೇರೆ ವಿಡಿಯೋ ಮಾಡುವಾಗ ಅಲ್ಲಿ ನಾನು ಮರ್ಜ್ ಮಾಡಿ ಹೇಳಿದ್ದೆ. ಈಗ ಇದರ ಎಲ್ಲ ಹಾಡುಗಳ ಒಂದು ಮಾಹಿತಿ ಇದೆ ನಿಮಗೆ. ಮೊದಲು ವಿಶ್ವನಾಥ್ ಅವರು ಈ ಕತೆ ಮಾಡಿದ್ದು ಮಾಲಾಶ್ರೀ ಅವರಿಗೆ. ಮಾಲಾಶ್ರೀ ಅವರು ಅವಾಗ ಆ 90s ರೆಬಲ್ ಲೇಡಿ ಕ್ಯಾರೆಕ್ಟರ್ ಮಾಡ್ತಿದ್ರು. ಒಂದು ಮಂತ್ರಿ ಅಕ್ರಮ ಸಂಬಂಧ ಇಟ್ಕೊಂಡು ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಆಮೇಲೆ ಮಂತ್ರಿ ಆ ಹೆಂಡತಿನ ದೂರ ಮಾಡ್ತಾನೆ. ಆ ಮಗು ಬೆಳೆದು ದೊಡ್ಡದಾದ್ಮೇಲೆ ಆ ಮಂತ್ರಿ ವಿರುದ್ಧ ಸೇಡು ತೀರಿಸ್ಕೊಳ್ತಾಳೆ. ಅಂದರೆ ನಾಯಕಿ ಅಪ್ಪನಿಗೆ ಒಂದು ಪಾಠ ಕಲಿಸ್ತಾಳೆ ಅಂತ ಹೇಳೋ ಕತೆ ಇದು. ಮಾಲಾಶ್ರೀ ಅವರಿಗೆ ಕತೆ ತುಂಬ ಇಷ್ಟ ಆಗಿರುತ್ತೆ. ಆದರೆ ಇಮಿಡಿಯೇಟಾಗಿ ಡೇಟ್ ಕೊಡಲ್ಲ. ವಿಶ್ವನಾಥ್ ಅವರಿಗೆ ಹಾಗೂ ಪ್ರೊಡ್ಯೂಸರ್ಗೆ ಡೇಟ್ ಬೇಕಾಗಿರುತ್ತೆ ಬೇಗ. ಬಟ್ ಮಾಲಾಶ್ರೀ ಅವರಿಗೆ ಡೇಟ್ ಇರಲ್ಲ, ತುಂಬ ಬ್ಯುಸಿ ಇರ್ತಾರೆ ಮಾಲಾಶ್ರೀ. ಆಮೇಲೆ ಕಥೆನ ಮಾಡಿಫೈ ಮಾಡಿ ಚೇಂಜ್ ಮಾಡಿ, ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿ ಸಂಪೂರ್ಣವಾಗಿ ಆ ಕಡೆ ಈ ಕಡೆ ಎಲ್ಲ ಮಾಡಿ, ಅಲ್ಲಿ ರಮೇಶ್ ಅವರು ಸುಧಾರಾಣಿ ಅವ್ರನ್ನ ಹಾಕ್ಕೊಂಡು ಶ್ರೀನಾಥ್ ಅವ್ರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಶ್ರೀಗಂಧ ಸಿನಿಮಾ. ಸುಧಾರಾಣಿ ಅವರು ಆ ಹಿಂದೆ ಪಂಚಮವೇದ ಮಾಡಿದ್ರಿಂದ ವಿಶ್ವನಾಥ್ ಅವ್ರಿಗೂ ಒಂದು ಆತ್ಮೀಯತೆ ಇರುತ್ತೆ. ಅವರ ಒಂದು ಏನು ಇಮೇಜಿಗೆ ಬೇಕು ಅದನ್ನ ಮಾಡಿದ್ದಾರೆ. ವಿಶ್ವನಾಥ್ ಅವರು ಕೊಟ್ಟಿಗೆನಹಳ್ಳಿ ರಾಮಯ್ಯ ಅವರು, ನೀರಿನಹಳ್ಳಿ ರಾಜು ಅವರು ಕೂತ್ಕೊಂಡು ಈ ಕಥೆನ ಬರೆದು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಆಮೇಲೆ ತಗೊಂಡೋಗಿ ಹಂಸಲೇಖ ಅವ್ರನ್ನ ಭೇಟಿ ಮಾಡ್ತಾರೆ. ಸಂಖ್ಯೆ ಸ್ಟುಡಿಯೋ ಒಂದು ಪಾರ್ಕಿಂಗ್ ಇದೆ ಕೆಳಗಡೆ, ಅಲ್ಲಿ ಭೇಟಿ ಆಗ್ತಾರೆ. ಬನ್ನಿ ಕಾಫಿ ಕುಡ್ಕೊಬರೋಣ ಅಂತ ಹೋಗ್ತಾರೆ. ಹಂಗೆ ರೋಡಲ್ಲಿ ವಾಕ್ ಮಾಡ್ತಾ ಇರಬೇಕಾದ್ರೆ ವಿಶ್ವನಾಥ್ ಅವ್ರು ಹೇಳ್ತಾರೆ ಹಂಸಲೇಖ ಅವ್ರಿಗೆ, ಈ ಥರ ಒಂದು ಸಿನಿಮಾ ಮಾಡ್ತೀನಿ ಶ್ರೀಗಂಧ ಅಂತ, ಈ ಥರ ಕತೆ ಹಿಂಗಿದೆ ಅಂತ ಒಂದು ಎಳೆ ಹೇಳ್ತಾರೆ. ಹಂಸಲೇಖ ಅವ್ರು ಆಯಿತು ಮ್ಯೂಸಿಕ್ ಮಾಡ್ಕೊಡ್ತೀನಿ ಅಂತಾರೆ. ಹಂಸಲೇಖ ಅವರಿಗೆ ರೆಮ್ಯುನರೇಷನ್ ಜಾಸ್ತಿ ಇರುತ್ತೆ ಅವಾಗ 90s ಕೇಳಬೇಕಾ, ತುಂಬ ಬ್ಯುಸಿ ಹಾಗೂ ರೆಮ್ಯುನರೇಷನ್ ಜಾಸ್ತಿ ಇರುತ್ತೆ. ನಿಮ್ಮ ಒಂದು ರೆಮ್ಯುನರೇಷನ್ ನಮಗೆ ಕೊಡೋಕ್ಕೆ ಕಷ್ಟ ಆಗುತ್ತೆ, ಏನಾದರೂ ಮಾಡ್ಬೋದಾ ಅಂತ ಹೇಳಿದಾಗ ಒಂದು ಮಾತು ಹಂಸಲೇಖ ಅವ್ರು ಹೇಳ್ತಾರೆ, ವಿಶ್ವನಾಥ್ ಅವರೇ ನಾನು ನೀವು ಸರಿ ಸಿನಿಮಾ ಮಾಡೋದೇ ಹೆಚ್ಚು, ಬನ್ನಿ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ, ಆಮೇಲೆ ನೋಡ್ಕೊಂಡು ದುಡ್ಡು ವಿಷಯ ಆಮೇಲೆ ನೋಡ್ಕೊಳ್ಳೋಣ ಅಂತಾರೆ. ಅಲ್ಲಿಗೆ ಹಂಸಲೇಖ ಅವ್ರು ಫಿಕ್ಸ್ ಆಯಿತು. ಸ್ಕ್ರಿಪ್ಟ್ ತಗೊಂಡು ಹಂಸಲೇಖ ಅವ್ರ ಮನೆಗೆ ಹೋಗಿ ವಿಶ್ವನಾಥ್ ಅವರೆಲ್ಲ ಕೊಡ್ತಾರೆ. ಹಂಸಲೇಖ ಅವ್ರು ಮಾತು ಹೇಳಿರ್ತಾರೆ, ಬೆಳಗಿನ ಜಾವ 4:45 ಗಂಟೆಗೆ ಬಂದುಬಿಡಿ, ನಾನು 6:30 ಸ್ಟುಡಿಯೋಗೆ ಹೋಗ್ಬಿಡ್ತೀನಿ, ನೀವೊಂದು 4:45 ಗಂಟೆಗೆ ಬಂದರೆ 1 ಅವರ್ ಕೂತ್ಕೊಂಡು ನಾವು ಕಂಪೋಸ್ ಮಾಡಿ ಲಿರಿಕ್ಸ್ ಬರಿಬೋದು ಅಂತ. ಇದರ ಕಂಪೋಸಿಂಗು ಲಿರಿಕ್ಸು ಎಲ್ಲ ಆಗೋದು ಹಂಸಲೇಖ ಅವ್ರ ಮನೇಲಿ ಬೆಳಗಿನ ಜಾವ 4:45 6 ಗಂಟೆ ಒಳಗಡೆ. ಪ್ರತಿ ಹಾಡು ಕೂಡ ಒಂದು 4-5 ದಿನ ಟೈಮ್ ತೊಗೊಂಡು ಮಾಡ್ತಾರೆ. ಎವರಿಡೇ ಒಂದೊಂದು ಸಾಂಗು. ರೆಕಾರ್ಡಿಂಗ್ ಆಗೋದು ಸ್ಟುಡಿಯೋ ಪ್ರಸಾದಲ್ಲಿ. ಹಿನ್ನೆಲೆ ಸಂಗೀತ ರೆಕಾರ್ಡಿಂಗ್ ಅಂತೀವಲ್ಲ ನಾವು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ಮಾಡೋದು ಸ್ಟುಡಿಯೋ ಸಂಕೇತಲ್ಲಿ. ಬೆಂಗಳೂರಿನಲ್ಲಿ ಆವಾಗ ಚಳಿಯ ವಾತಾವರಣ. ವಿಶ್ವನಾಥ್ ಅವರು 4:15 ಗಂಟೆಗೆ ಬೆಳಿಗ್ಗೆ ತನ್ನ ಸ್ಕೂಟ್ರಲ್ಲಿ ಫುಲ್ ಒಂದು ಸ್ವೆಟ್ರ್ ಹಾಕ್ಕೊಂಡು ಹಂಸಲೇಖ ಅವ್ರ ಮನೆಗೆ ಹೋಗ್ತಾರೆ. ಆ ಚಳಿಯಲ್ಲಿ ಹೋಗ್ಬೇಕಾದ್ರೆ ಹಂಸಲೇಖ ಅವ್ರ ಮನೆಯಿಂದ ಒಂದು ಊದುಬತ್ತಿ ಸ್ಮೆಲ್ ಬರ್ತಾ ಇರುತ್ತೆ. ಅವರು ಹೋಗಿ ಕ್ಯಾಬಿನಲ್ಲಿ ನೋಡಬೇಕಾದ್ರೆ ಹಂಸಲೇಖ ಅವರು ಹಾರ್ಮೋನಿಯಂ ಮುಂದೆ ಕೂತ್ಕೊಂಡು ಏನೋ ಬರ್ಕೊಂಡು ನುಡಿಸ್ಕೊಂಡಿರ್ತಾರೆ, ಒಂದು ಕುಂಕುಮ ಹಾಕ್ಕೊಂಡು. ಆ ಒಂದು ಊದುಬತ್ತಿ ಘಮ್ ಅಂತಿರುತ್ತೆ. 4:15 ರೆಡಿ. ಕತೆ ಎಲ್ಲ ಗೊತ್ತಿದ್ದರಿಂದ ಹಂಸಲೇಖ ಅವರು ಮೊದಲು ಸೃಷ್ಟಿ ಮಾಡೋ ಹಾಡು ಕಾಯಿಸುವ ಹುಡುಗಿಯರ. ಅದು ವಿಶ್ವನಾಥ್ ಅವರೇ ಹೇಳ್ತಾರೆ, ಸರ್ ಇಲ್ಲಿ ಹುಡುಗ ಹುಡುಗಿ ಕಾಯ್ತಿರ್ತಾನೆ, ತುಂಬ ಕಾಯಿಸೋರನ್ನ ಲವ್ ಮಾಡಬಾರ್ದಪ್ಪ ಅಂತ ಹೇಳ್ತಾನೆ ನಾಯಕ. ಹಾಗೆ ಒಂದು ಹಾಡು ಬರುತ್ತೆ, ಆ ಸಿಚುವೇಶನ್ಗೆ ಆಡಬೇಕು ಅಂತಾರೆ. ಆ ತಕ್ಷಣ ಹಂಸಲೇಖ ಅವರು ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನ್ನು ಯಾರು ನೋಯಿಸಬಾರದು ಅಂತ ಬರೀತಾರೆ. ವಿಶ್ವನಾಥ್ ಅವ್ರಿಗೆ ಖುಷಿ ಆಗ್ಬಿಡುತ್ತೆ, ಸರ್ ಚೆನ್ನಾಗಿದೆ ಇದು ಅಂತ. ಹಾಡು ಭಾಷೆಯಲ್ಲಿ ಹಾಡು ಮಾಡುತ್ತಾರೆ ನಮ್ಮ ಕೆಲಸ ಅಂತೇಳಿ ಚರಣ ಎಲ್ಲ ರೆಡಿ. ಅರ್ಧ ಗಂಟೆಗೆ ಹಾಡು ರೆಡಿ. ಪಲ್ಲವಿ ಚರಣ ಕಂಪೋಸಿಂಗ್ ಎಲ್ಲ ಮುಗಿದೋಗುತ್ತೆ. ಒಂದಿನ ಅದಾಯಿತು. ಇದೇ ರೀತಿ ಬೆಳಗಿನ ಜಾವ 4:45 ಗಂಟೆಯಿಂದ 6 ಗಂಟೆ ಒಳಗೆ 5-6 ದಿನಗಳಲ್ಲಿ ಹಾಡು ಮುಗಿಯುತ್ತೆ. ಟೈಟ್ಲ್ ಇಟ್ಕೊಂಡು ಸಾಂಗ್ ಮಾಡೋಣ ಅಂತಾರೆ. ಸರಿ ಆಯಿತು ಮಾಡಿ ಅಂತ ವಿಶ್ವನಾಥ್ ಅವ್ರು ಹೇಳ್ತಾರೆ. ವಿಶ್ವನಾಥ್ ಅವ್ರಿಗೆ ಆ್ಯಕ್ಚುಲಿ ಟೈಟ್ಲ್ ಇಟ್ಕೊಂಡು ಸಾಂಗ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಆದರೆ ಹಂಸಲೇಖ ಅವ್ರದ್ದು ಸಿಗ್ನೇಚರ್ ಅವರು ಮಾಡೇ ಮಾಡ್ತಾರೆ ಅಂತ ಗೊತ್ತಿದ್ದರಿಂದ ಆಯ್ತು ಮಾಡಿ ಅಂತಾರೆ. ಅಲ್ಲಿ ಒಂದು ಅನುರಾಗದ ಕಾವ್ಯ ಬ್ಯೂಟಿಫುಲ್ಲಾಗಿ ವರ್ಣನೆ ಮಾಡ್ತಾರೆ. 1 ಅವರ್ಲಿ ಬರೆಯೋದು. ನಾನು ಆಗಲೇ ಹಾಡಿದ್ನಲ್ಲ, ಸರಳವಾಗಿ ಸಾಗುವ ಹೃದಯ ತುಂಬಿ ಅರಳುವ ಕುಸುಮ ಕಾವ್ಯ ಕನ್ನಿಕೆ. ನೋಡಿ, ಶಿಲ್ಪಕಲೆಗಳು ಒಂದೇ ಭಂಗಿಲಿರುತ್ತೆ, ಆದರೆ ಅದರ ಭಾವನೆ ನೂರಾರು ಇರುತ್ತೆ, ಹಲವಾರು ಇರುತ್ತೆ. ಅದಕ್ಕೆ ಕೋಟಿ ಭಾವ ತೆರೆಯುವ ಚತುರಶಿಲಾ ಬಾಲಿಕೆ ಅಂತ. ಓದಿದರೆ ಓಲೈಸುವ ಅಂದರೆ ನಿನ್ನ ಒಂದು ಕಾದಂಬರಿಯಾಗಿ ಕಾವ್ಯವಾಗಿ ಓದ್ಬಿಟ್ರೆ ನೀನು ನನ್ನ ಎಳ್ಕೊಂಡ್ಬಿಡ್ತೀಯ, ಸೆಳ್ಕೊಂಡ್ಬಿಡ್ತೀಯ ನನ್ನ ಅಂತ. ನೋಡಿದರೆ ಕೋರೈಸುವ, ನೋಡಿದ್ರೆ ನೀನು ಕಣ್ಣು ಕುಕ್ಕೋ ಥರ ಇದೆಯಾ. ಮುಟ್ಟಿದರೆ ಕಂಪಿಸುವ, ನಿನ್ನ ಮುಟ್ಟಿದರೆ ನಮ್ಮ ಕಂಪನ ಆಗೋಗುತ್ತೆ, ಹಂಗಿದೆಯಾ ನೀನು ಅಂತ. ಅಷ್ಟು ಅದ್ಭುತವಾಗಿ ಬರೆದು ಕವಿ ಶಿಲ್ಪಿ ಕಾಣಿಕೆ ಅಂತ ಬರೆದಿದ್ದಾರೆ. ಕವಿಯ ಶಿಲ್ಪಿಗಳ ಅಂದರೆ ಕವಿಗಳ ಶಿಲ್ಪಿಗಳ ಕಾಣಿಕೆ ನೀನು ಅಂತ. ಅಂಥ ವರ್ಣನೆ. ಕಮಲಕ್ಕೊಂದು ಸೊಗಸಿದೆ, ನವಿಲಿಗೊಂದು ಚೆಲುವಿದೆ, ಎರಡು ನಿನ್ನಲಡಗಿದೆ.
ಹಣ್ಣಿಗೊಂದು ರಂಗಿದೆ, ಮಣ್ಣಿಗೊಂದು ಸೊಗಡಿದೆ, ಎರಡು ನಿನಗೆ ಒಲಿದಿದೆ ಅಂತ. ಅಂದರೆ ಸೊಗಡು ಅಂದರೆ ರುಚಿ, ಆ ಮಣ್ಣದ ರುಚಿ ಏನಿದೆ ಅದು, ಹಣ್ಣುದು ಬಣ್ಣ ಎಲ್ಲ ನಿನಗೆ ದೇವರು ಕೊಟ್ಟಿದ್ದಾನೆ ಅಂತ ಹೇಳೋದನ್ನ ಅದ್ಭುತವಾಗಿ ಬರೆದಿದ್ದಾರೆ. ಭೂರಮೆಗೆ ಚೈತ್ರವಿದೆ, ಈ ರಮೆಗೆ ಅಂದವಿದೆ. ರಮೆ ಅಂದರೆ ಹೆಂಡತಿ ಅಂತನೂ ಆಗುತ್ತೆ, ಸ್ತ್ರೀ ಅಂತ ಹೇಳ್ಬೋದು, ಐಶ್ವರ್ಯ, ಸಂಪತ್ತು, ಆ ರೀತಿ. ನಿನ್ನ ಅಂದ ನಿನ್ನದೇ ಅಂತ, ನಿನ್ನ ಅಂದ ಯಾರು ಅದು ಕಿತ್ಕೊಳ್ಳೋಕ್ಕಾಗಲ್ಲ, ಕಸಿಯೋಕ್ಕಾಗಲ್ಲ, ನಿಂದೇ ಅದು ಅಂತ ಹೇಳೋದನ್ನ ವರ್ಣನೆ ಮಾಡಿ ಸೋತು ನಿನ್ನಂದ ನಿನಗೆ ಮೀಸಲು ಅಂತ ಹೇಳೋದನ್ನ ಕವಿ ಹಾಡೋ ಥರ. ಎಂಥ ಒಂದು ಕಲ್ಪನೆ ರೀ ಈ ಹಾಡಂತೂ. ಅಲ್ಟಿಮೇಟ್ ಸಾಂಗ್ ಇದು. ಎಸ್ ಟಿ ಬಿ ಅವರು ತುಂಬ ಖುಷಿಪಟ್ಟು ಹೇಳಿದ್ನಲ್ಲ, ವಿಡಿಯೋ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಖುಷಿಪಟ್ಟು ಹಾಡಿ 1 ಅವರ್ಲಿ ಬರದೆ ಅಂತ ಗೊತ್ತಾದಾಗ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಒಂದು ಜನಪದ ಥರ ಹಾಡು ಮಾಡೋಣ ಅಂತೇಳಿ ಕೋಗಿಲೆ ಪದ ಜನಪದ ಅಂತ ಮಾಡಿದ್ದಾರೆ. ಅಲ್ಲಂತೂ ಮನೋ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದು ಅದಂತೂ ಬ್ಯೂಟಿಫುಲ್ ವರ್ಣನೆ ಅದು. ಹೃದಯ ವೀಣೆಯ ಜೀವತಂತಿಯ ಶುದ್ಧ ಶ್ರುತಿಯ ಮಧುರ ನಾದಕ್ಕೆ ಹೆಣ್ಣು ಪಂಚಮ ಗಂಡು ಷಡ್ಜಮ ಆದರಿನ ರಾಗಮಾಲಿಕೆ ಅಂತ. ಅಂದರೆ ಪಂಚಮ ಅಂದರೆ ಪ, ಷಡ್ಜಮ ಅಂದರೆ ಶ, ಅಂದರೆ ಸರಿಗಮ ಪ, ಆ ರಾಗನ ಇಟ್ಕೊಂಡು ಮನಸ್ಸಿನ ಒಳಗಿನ ಪ್ರೀತಿನ ಭಾವನೆಗಳನ್ನ ಸಂಗೀತದ ಮೂಲಕ ಹೇಳೋ ಥರ, ಸಂಗೀತಕ್ಕೆ ಹೋಲಿಕೆ ಮಾಡಿ ಹೇಳೋ ಥರ ಹೇಳಿತ್ತು ಅಷ್ಟೇ. ಅದು ತುಂಬ ಚೆನ್ನಾಗಿ ಬರೆದಿರೋದು ಆ್ಯಕ್ಚುಲಿ. ಸಿಂಧು ಭೈರವಿ, ಹಂಸನಂದಿನಿ ಇದೆಲ್ಲ ಬರೆದಿರೋಲ್ಲಿ ಆ ಹಾಡಲ್ಲಿ. ಅಂದರೆ ಒಂದು ರಾಗಗಳನ್ನ ಆ ಶ್ರುತಿ ಮೂಲಕ ಒಂದು ಪ್ರೀತಿಯ ಭಾವನೆನ ಹೇಳೋದು, ಸಂಗೀತಕ್ಕೆ ಹೋಲಿಕೆ ಮಾಡಿ ಆ ಕವಿಗಳು ಹೇಳಿತ್ತು. ಅದಂತೂ ಬ್ಯೂಟಿಫುಲ್ಲಾಗಿ ಮಾಡಿದರು. ಇನ್ನೊಂದು ಹಾಡು ಅಂಧರಮ್ಮ ಅಂಧರು ಅಂತ, ಇದು ಪಿ ಬಿ ಶ್ರೀನಿವಾಸ್ ಅವರು ಆಡಬೇಕು ಅಂತ ಹಂಸಲೇಖ ಅವರು ಹಾಗೂ ಡೈರೆಕ್ಟರ್ ವಿಶ್ವನಾಥ್ ಅವರು ಒಂದು ಮಾತುಕತೆ ಮಾಡ್ಕೊಂಡೇ ಮಾಡ್ತಾರೆ. ಅಂಧರಮ್ಮ ಅಂಧರು ಪ್ರೀತಿ ಕಳೆದುಕೊಂಡರು ಅಂತ. ಪಿ ಬಿ ಶ್ರೀನಿವಾಸ ಬರ್ತಾರ ಬೆಂಗಳೂರಿಗೆ ಅಂತ ಹೇಳೋದು ಒಂದು ಡಿಸ್ಕಷನ್ನು. ಇಲ್ಲ ಬರ್ತಾರೆ, ಕರ್ಸ್ಕೊಳ್ಳೋಣ ಅಂತ. ನನಗೆ ವಿಶ್ವನಾಥ್ ಅವರು ಹೇಳಿದಂಥ ಒಂದು ಮಾಹಿತಿ, ಪಿ ಬಿ ಶ್ರೀನಿವಾಸ್ ಅವರು ಬೆಂಗಳೂರಲ್ಲಿ ಬಂದು ಆಡಿದಂಥ ಮೊದಲ ಹಾಡು, ಎಲ್ಲ ಮೆಡ್ರಾಸಲ್ಲಿ ಆಗ ರೆಕಾರ್ಡಿಂಗ್ ಆಗ್ತಿತ್ತು. ಆ ಶ್ರೀಗಂಧ ಬರೋ ಟೈಮಲ್ಲಿ 93, 94 ಪಿ ಬಿ ಶ್ರೀನಿವಾಸ್ ಅವರಿಗೆ ಸ್ವಲ್ಪ ಏಜ್ ಆಗಿತ್ತು. ಪಿ ಬಿ ಶ್ರೀನಿವಾಸ್ ಅವರು ಗಾಯನ ವೃತ್ತಿನೂ ಸ್ವಲ್ಪ ಹಿಂದೆ ಸರಿದಿದ್ರು, ವಯಸ್ಸಾಗಿತ್ತು. ಆದರೆ ಇದು ಬಂದು ಹಾಡಿದಂಥ ಮೊದಲ ಹಾಡು ಬೆಂಗಳೂರಿನಲ್ಲಿ ಅಂತ ಹೇಳಿದ್ದಾರೆ. ವೀಕ್ಷಕರಿಗೆ ಇದು ಮಾಹಿತಿ ಇನ್ನೆಷ್ಟು ಗೊತ್ತಿದ್ದರೆ ಕಮೆಂಟಲ್ಲಿ ಹಾಕಿ. ಬೇರೆ ಹಾಡಿದ್ದಾರೆ ಯಾವುದಾದ್ರೂ ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಅಂತ ಹೇಳೋದು ಗೊತ್ತಿದ್ರೆ ಹಾಕಿ. ಭಕ್ತಿಗೀತೆ ಅಲ್ಲ, ಚಿತ್ರಗೀತೆ. ಇದೊಂದು ಚೆನ್ನಾಗಿದೆ ಸ್ವಾರಸ್ಯ. ಪಿ ಬಿ ಶ್ರೀನಿವಾಸ್ ಅವರು 8 ಗಂಟೆಗೆ ಬರ್ತಾರೆ ಸ್ಟುಡಿಯೋ ಪ್ರಸಾದ್ಗೆ. ಜಾನಕಿ ಅಮ್ಮ ಕೂಡ ಬರ್ತಾರೆ ಕೋಗಿಲೆ ಪದ ಆಡಲಿಕ್ಕೆ. ಎಲ್ಲ ಬೇರೆ ಬೇರೆ ಹಾಡೋದು. ಅಲ್ಲಿ ಆ್ಯಕ್ಚುಲಿ ಅಂಧರಮ್ಮ ಅಂದರು ಹಾಡಲ್ಲಿ ಕಾಯಿಸೋ ಹುಡುಗಿಯರ ಅಂತ ಒಂದು ಪ್ಯಾತೋ ವರ್ಡ್ ಬರುತ್ತೆ, ಒಂದು ಪ್ಯಾತೋ ಸಾಲು ಬರುತ್ತೆ, ಅದು ಬೇಜಾರಲ್ಲಿ. ಅದು ಆ್ಯಕ್ಚುಲಿ ಜಾನಕಿ ಅಮ್ಮ ಮಾಡಿದ್ದು. ಅಲ್ಲಿ ಪಿ ಬಿ ಶ್ರೀನಿವಾಸ್ ಅವರು, ಜಾನಕಿ ಅಮ್ಮ, ಬಿ ಆರ್ ಛಾಯಾ ಅದು ಆಡಬೇಕಾಗಿರುತ್ತೆ. 8 ಗಂಟೆಗೆ ಸ್ಟುಡಿಯೋ ಪ್ರಸಾದ್ಗೆ ಇಬ್ಬರು ಬಂದ್ಬಿಡ್ತಾರೆ. ಜಾನಕಿ ಅಮ್ಮ ಸ್ವಲ್ಪ ಡಸ್ಟ್ ಅಲರ್ಜಿಯಲ್ಲಿ ಆಗುತ್ತೆ ಅವರಿಗೆ ಎ ಸಿ ಕಾರೇ ಬೇಕಿತ್ತು. ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಅವ್ರನ್ನ ಕರ್ಕೊಬರ್ಬೇಕಿತ್ತು ಏರ್ಪೋರ್ಟಿಂದ. ಅವ್ರಿಗೆ ಸ್ವಲ್ಪ ಡಸ್ಟ್ ಆದರೂ ಅವ್ರಿಗೆ ಆಡೋಕ್ಕಾಗ್ತಿರ್ಲಿಲ್ಲ. ಅವ್ರು ಬರ್ತಾರೆ, ಪಿ ಬಿ ಶ್ರೀನಿವಾಸರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಂಧರಮ್ಮ ಅಂದರು ಹಾಡು. ನೋಡ್ತಾರೆ ಜಾನಕಿ ಅಮ್ಮ ಬರ್ತಾರಲ್ಲ, ಫಸ್ಟ್ ಅವರೇ ಆಡ್ಬಿಡ್ಲಿ ಅಂತಾರೆ. ಎಂಥ ಒಂದು ಹೊಂದಾಣಿಕೆ, ಎಂಥ ಗೌರವ ರೀ ಒಬ್ಬರೊಬ್ಬರನ್ನ ಕಂಡ್ರೆ ಅವಾಗ. ಇಲ್ಲ ನೀವೇ ಆಡಿ ಅಂತಾರೆ ಜಾನಕಿ ಅಮ್ಮ ಶ್ರೀನಿವಾಸ್ ಅವರಿಗೆ. ಇಲ್ಲಮ್ಮ ನೀನೇ ಆಡು ಅಂತಾರೆ. ಎಷ್ಟು ಕ್ಲೋಸ್ ಆಗಿರ್ತಾರೆ ಅವರೆಲ್ಲ. ಅಲ್ಲಿ ವಾದ ನಡೆಯುತ್ತೆ, ಇಲ್ಲ ನೀವೇ ಆಡಿ ಅಂತ. ಕೊನೆಗೆ ಜಾನಕಿ ಅಮ್ಮನೇ ಹಾಡ್ತಾರೆ, ಅವ್ರನ್ನ ಆಡಿ ಕಳಿಸ್ಕೊಡ್ತಾರೆ. ಬೆಳಗಿನ ಜಾವ 3 ಗಂಟೆವರೆಗೂ ಪಿ ಬಿ ಶ್ರೀನಿವಾಸ್ ಅವರಿಗೆ ಹಾಡು ಹಾಡಿದ್ರು ಸ್ಟುಡಿಯೋ ಪ್ರಸಾದಲ್ಲಿ. ಇದು ಗಮನಿಸಬೇಕಾದ ಅಂಶ. ವಯಸ್ಸಾಗಿತ್ತು ಅವರಿಗೆ. ಬೆಳಗಿನ ಜಾವ 3 ಗಂಟೆ 3:15ವರೆಗೂ ಇದು ಹಾಡಿದ್ರು. ಇದೊಂದು ಮಾಹಿತಿ ವಿಶ್ವನಾಥ್ ಅವರು ಹೇಳಿದ್ರು. ನಂಗೆ ತುಂಬ ಖುಷಿ ಆಯ್ತು ಈ ಮಾಹಿತಿ ಕೇಳಿ. ಎಂಥ ಒಂದು ಡೆಡಿಕೇಶನ್ ಆ ವಯಸ್ಸಲ್ಲೂ ಕೂಡ ಪಿ ಬಿ ಎಸ್ ಅವರಿಗೆ. PBS ಪ್ಲೇ ಬ್ಯಾಕ್ ಸಿಂಗರ್ ಅಂತ ಅವರು ಹೇಳ್ಕೊಳ್ಳೋರು ಯಾವಾಗಲೂ. ಆ ಶ್ರೀಗಂಧ ಹಾಡನ್ನ ಇನ್ನೂ ವರ್ಣನೆ ಮಾಡೋಕ್ಕೋದ್ರೆ, ಹಾಡನ್ನೇ ವರ್ಣನೆ ಮಾಡಿದ್ರೆ, ವಿಸ್ತಾರವಾಗಿ ಬರೆದ್ರೆ ಒಂದು ಪುಸ್ತಕ ಬರಿಬೋದ್ರಿ. ಅಷ್ಟು ವರ್ಣನೆನ 2 ಚರಣದಲ್ಲಿ ಬರ್ಕೊಟ್ಬಿಟ್ರು. ಹ್ಯಾಟ್ಸ್ ಆಫ್ ಟು ಹಂಸಲೇಖ ಅವರು. ಅದೇ ರೀತಿ ಸಿನಿಮಾಗೆ ಅವಾರ್ಡ್ ಬರಬೇಕಾಗಿರುತ್ತೆ. ಆದರೆ ಸಿನಿಮಾದಲ್ಲಿ ವರ್ಕ್ ಮಾಡಿದಂಥ ಕೊಡಗೇನಹಳ್ಳಿ ರಾಮಯ್ಯ ಅವರು ಅವಾರ್ಡ್ ಕಮಿಟಿಲಿ ಇರ್ತಾರೆ. ಅವಾರ್ಡ್ ಕಮಿಟಿಲಿ ಯಾರು ಇರ್ತಾರೋ ಅವರು ಸಿನಿಮಾದಲ್ಲಿ ವರ್ಕ್ ಮಾಡಿದರೆ ಅವಾರ್ಡ್ ಕೊಡಲ್ಲ, ರೆಕಮೆಂಡೇಷನ್ಲಿ ಕೊಟ್ಬಿಟ್ರು ಅಂತ ಒಂದು ಮಾತು ಬಂದುಬಿಡ್ತದೆ. ಹಣೆಪಟ್ಟಿ ಕಟ್ಬಿಡ್ತಾರೆ. ಹಾಗಾಗಿ ಅವಾರ್ಡ್ನ ಅದು ಕೊಡೋದು ಬಿಟ್ಟು ಅದನ್ನ ಪಕ್ಕಕ್ಕೆ ಇಡ್ತಾರೆ. ಇಲ್ಲಾಂದರೆ ಶ್ರೀಗಂಧ ಸಿನಿಮಾಗೆ ಅವಾರ್ಡ್ ಬರಬೇಕಿತ್ತು. ಒಳ್ಳೆ ಸಿನಿಮಾ, ಒಳ್ಳೆ ಮ್ಯೂಸಿಕ್ ಹಂಸಲೇಖ ಅವ್ರು ಮಾಡಿದರು. ಆದರೆ ಅದು ಅವಾರ್ಡ್ ಬಂದಿಲ್ಲ. ಇಲ್ಲಿ ಶ್ರೀನಾಥ್ ಅವರು ಒಂದು ಒಳ್ಳೆ ಟೆಕ್ನಿಕ್ ಯೂಸ್ ಮಾಡಿದರು. ಇದು ವಿಶ್ವನಾಥ್ ಅವರು ಹೇಳಿದ್ರು. ಅಲ್ಲಿ ಮದುವೆ ಕಾಗದ ಬರೆಯೋ ಒಂದು ಸೀನ್ ಬರುತ್ತೆ. ಅಲ್ಲಿ ಒಂದು ರಿಹರ್ಸಲ್ಲೂ ಹೇಳಿರಲ್ಲ. ಸಡನ್ ಟೇಕ್ ಮಾಡುವಾಗ ಶ್ರೀನಾಥ್ ಅವರು ವಿಶ್ವನಾಥ್ PH ಅಂತ ಬರೀತಾರೆ, ಡೈರೆಕ್ಟ್ ಹೆಸರು ಬರೀತಾರೆ. ಅದು ಯಾರಿಗೂ ಗೊತ್ತಿರಲ್ಲ ಅಲ್ಲಿವರೆಗೂ. ಎಲ್ಲರಿಗೂ ಆಶ್ಚರ್ಯ. ಕಣ್ಣಿಗೆ ಹೊಡಿತಾರೆ ಶ್ರೀನಾಥ್ ಅವರು. ಒಂದು ಹಾಸ್ಯ ಸನ್ನಿವೇಶ ಆಗಿತ್ತಲ್ಲಿ. ಅಂದರೆ ಈಗ ಡೈರೆಕ್ಟ್ರ್ ಏನು ಬರೆದ್ರು, ಸಂಭಾಷಣೆ ಬರೆದವ್ರು ಏನು ಬರೆದ್ರು, ಡೈರೆಕ್ಟ್ರ್ ಏನು ಹೇಳಿದ್ರು ಅದನ್ನ ತಾನೇ ಹೇಳಬೇಕು, ಪೋಷಕ ನಟರು ಯಾರಾದರೂ ಸರಿ. ಆದರೆ ಶ್ರೀನಾಥ್ ಅವರು ಅಲ್ಲಿ ಇಂಪ್ರೂವೈಸ್ ಮಾಡಿದ್ರು. ಅದನ್ನ ಹಲವಾರು ಕಲಾವಿದರು ಆ ರೀತಿ ಮಾಡ್ತಾರೆ. ಶ್ರೀನಾಥ್ ಅವ್ರು ಬರಿಬೇಕಾದ್ರೆ ವಿಶ್ವನಾಥ್ PH ಅಂತ ಬರೀತಾರೆ. ಅದೊಂದು ಒಳ್ಳೆ ಮಜಾ ಇದೆ ನೋಡಿ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆ ರೀತಿ ಮಾಲಾಶ್ರೀಗೆ ಮಾಡಿ ಸಿನಿಮಾ ಸುಧಾರಣೆ ಅವ್ರಿಗಾಯ್ತು, ಕಥೆಯಲ್ಲಿ ಸ್ವಲ್ಪ ಮಾಡಿಫೈ ಆಯಿತು. ಹಂಸಲೇಖ ಅವರು ಅದ್ಭುತ 5 ಹಾಡುಗಳು ಕೊಟ್ಟರು. ಇಲ್ಲಿ ನೋಡಿ ಪಿ ಬಿ ಶ್ರೀನಿವಾಸ್ ಅವರು, SPB ಅವರು, ಮನೋ, ಎಸ್ ಜಾನಕಿ ಅವರು, BR ಛಾಯಾ ಅವರು, ಲತಾ ಹಂಸಲೇಖ ಅವರು, ವಿಜಯಲಕ್ಷ್ಮಿ ಅವರು, ಇಷ್ಟು ಗಾಯಕರುಗಳು ಗಾಯಕಿಯರು ಅದ್ಭುತವಾಗಿ ಆಡಿದ್ದಾರೆ. ರೆಕಾರ್ಡಿಂಗ್ ಆಗಿದೆಲ್ಲ ಸ್ಟುಡಿಯೋ ಪ್ರಸಾದಲ್ಲಿ ಹಿನ್ನೆಲೆ ಸಂಗೀತ ಮಾಡಿದ್ದು. ಸಂಕೇತಲ್ಲಿ ಈ ಹಾಡು ಸೃಷ್ಟಿಯಾಗೋದು ಹಂಸಲೇಖ ಅವ್ರ ಮನೇಲೆ ಬೆಳಗಿನ ಜಾವ 4:30 6 ಗಂಟೆವರೆಗೂ. ಈ ಮಾಹಿತಿ ಒಳ್ಳೆ ಮಾಹಿತಿ ಅಂದ್ಕೊಂಡಿದ್ದೀನಿ. ಈಗ ಶ್ರೀಗಂಧ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. PB ಶ್ರೀನಿವಾಸ್ ಅವ್ರನ್ನ, STB ಅವ್ರನ್ನ ನೆನೆಸ್ಕೋಬೇಕು ನಾವು. ಹಂಸಲೇಖ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಿ. ಥ್ಯಾಂಕ್ ಯು.